ಕೊಪ್ಪಳ ಜಿಲ್ಲಾ ಮರುಸಿದ್ದೇಶ್ವರ ಪುಣ್ಯಾಶ್ರಮ ಯಲಬುರ್ಗಾ ತಾಲೂಕು ಬೋರೇಶ್ವರಜಿ ಧಾರ್ಮಿಕ ಮಠ ಚಿಕ್ಕುಂಟೆ ಓಂಕಾರ ಸ್ವಾಮೀಜಿ ಅಂತ ಹೇಳ್ತು ಆದಿಜಾಂಬ ಓಂಕಾರ ಬೃಹನ್ ಮಠ ಕೊರಟಗೆರೆಯಲ್ಲಿ ಈಗ ಮಠ ಸ್ಥಾಪನೆ ಮಾಡ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ BE ಗ್ರಾಜ್ಯುಯೇಟು. ನಾನು ತಂದೆ ಹೋದ ನಂತರ ಆದಿಜಾಂಬ ಮಠ ಉಳಿಸ್ಬೇಕು ಅಂತ ಹೇಳಿದ್ರು. ನಾನು 4 ವರ್ಷದಿಂದ ಶ್ರೀಶೈಲ ಬೆಜವಾಡ ಕಡಪ ಸಿಂಹಾಸನ ನೆಲಮಂಗಲ ತಿಪ್ಪೂರು ಕಡಪ ಮಠಾಧಿಪತರು ಜಾಂಬವ ಗುರುಗಳು ಜಾಂಬವ ಶ್ರೀ ಆನಂದಮುನಿ ಸ್ವಾಮೀಜಿ ಅಂತ ಮಾದಿಗ ಸಮುದಾಯ ಹುಟ್ಟದಕ್ಕ ಹುಟ್ಟಿರೋ ಜಾಂಬವ ಗುರುಗಳು. ಶ್ರೀ ಗುರು ಹರಳೇ ಶರಣವರ ಮಠ ಮೈಸೂರು ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಕಗ್ಗುಂಡಿ ಮಠ. ಸ್ವಾಮೀಜಿ ಗದಗ ಜಿಲ್ಲಾ ಲಕ್ಕುಂಡಿ ಶಿವಮಿ ಸ್ವಾಮೀಜಿ ಅಂತ ಸದ್ದನ್ಮ ಪೀಠ ಗುರುನರುಳು ಸಿದ್ಧ ಪ್ರಭುದೇವರ ಮಾಮನಿ ಮಾಮಟ ನನಗೆ ಮೊದಲು ಒಂದು ಗುಡ್ಸಲ್ ಅಂತಲೇ ಇವತ್ತು ನಾವೆಲ್ಲ ಮಠಗಳನ್ನು ತೋರಿಸ್ತಾ ಇದೀವಿ ತಮಗೆ. ನಿಮ್ದೆಲ್ಲ ಅಲ್ಲೇ ಸದಸ್ಯರ ಕೊಡ್ತೀರಿ ನಮ್ಮ ಕನಸು ಈಗ ಇರುವಂಥ ಸರ್ಕಾರ ಇನ್ನು ಕೇವಲ 9 ತಿಂಗಳಿರಬಹುದು. ಆ ಸರ್ಕಾರ ಯಾವ ನಡೆ ತೆಗೆದುಕೊಳ್ಳುತ್ತೆ ಸದಾಶಿವ ಆಯೋಗದ ಬಗ್ಗೆ ಆ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡುವಂಥ ಎಲ್ಲ ಸ್ವಾಮಿಗಳು ಒಂದು ನಿರ್ಧಾರಕ್ಕೆ ಬಂದಿದೆ ಸರ್. ಯಾಕೆ ಕೊಡ್ತಾರೆ? ಅವರು ನಮ್ಮನ್ನು ಪ್ರೀತಿಸ್ತಾರೆ ಅಂತ ಅಷ್ಟೇ. ಯಾರು ಪ್ರೀತಿಸಲ್ಲ ಅವ್ರು ನಮ್ಗೆ ದ್ವೇಷಿಸ್ತಾರೆ ಅಂತ. ಯಾರು ಪ್ರೀತಿಸ್ತಾರೋ ಅವ್ರ ಜೊತೆಗೆ ನಾವಿರ್ತೇವೆ. ಆ ಎಲ್ಲ ಬುದ್ಧಿವಂತಿಕೆ ಚಾಣಾಕ್ಷತನ ಮತ್ತು ಚಾಕಚಕ್ಯತೆ DK ಶಿವಕುಮಾರ್ ಸಾಹೇಬರಿಗೆ ಇದೆ ಅಂತ ಈ ಮಾದಿಗ ಮಠ ವಿಷಯದಲ್ಲಿ ಒಂದು ನಂಬಿಕೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಸೂಚ್ಯವಾಗಿ ಸಾಂವಿಧಾನಿಕ ಅಡಿಯಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನೀವು ಅಧ್ಯಯನ ಮಾಡಿಸಿ ನಮಗೆ ಅದನ್ನ ಶೀಘ್ರ ಕಳಿಸ್ಕೊಡುವಂಥ ಕೆಲಸನ ಮಾಡಬೇಕು. ಯಾಕಂದ್ರೆ ಒಂದು ತಾಲೂಕಿಗೆ 30,000 ಜನಸಂಖ್ಯೆ ಹೊಂದಿದ 50,000 ಜನಸಂಖ್ಯೆ ಹೊಂದಿರ್ತೀವಿ ನಾವು ಅದು ಒಂದು ಮಾಡಿಬಿಟ್ರೆ ಪ್ರತಿಯೊಂದು ಊಟ ನಮ್ಮ ಮನೆಯಲ್ಲಿ ಹಾಕೊಂಡು ಪೂಜೆ ಮಾಡ್ತೀವಿ ನಾವು. ಅದೊಂದು ಸದಾಶಿವ ಆಯೋಗ ಜಾರಿಗೆ ತಂದ್ರಿ ಅಂದ್ರೆ ಪ್ರತಿಯೊಬ್ಬರ ಮನೆಯಾಗೂ ನಿಮ್ಮ ಫೋಟೋ ಇಡ್ತೀವಿ ನಾವು. ಯಾಕಂದ್ರೆ ಹಿಂದುಳಿದ ಜನಾಂಗದವರು ನಾವು